72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ವಿಜೇತರಾದ ರೂಪಶ್ರೀ ವರ್ಕಾಡಿ, ಮಾಸ್ಟರ್ ಆತೀಶ್ ಎಸ್ ಶೆಟ್ಟಿ, ಡಾಕ್ಟರ್ ಪ್ರದೀಪ್ ಕೆಂಚನೂರು, ಶಿವಧ್ವಜ ಶೆಟ್ಟಿ, ನಿರ್ಮಾಪಕರಾದ ಪ್ರಶಾಂತ್ ರೈ ಅವರನ್ನು ರೋಹನ್ ಕಾರ್ಪೊರೇಷನ್ನ ನಿರ್ದೇಶಕರಾದ ಡಿಯೋನ್ ಮೊಂತೇರೋ ಅವರ ಅಧ್ಯಕ್ಷತೆಯಲ್ಲಿ ಬಿಜಯ್ಯ ರೋಹನ್ ಸಿಟಿಯಲ್ಲಿ ಅಭಿನಂದಿಸಿ ಗೌರವಿಸಿದ್ದಾರೆ. ಗೌರವ ಸ್ವೀಕರಿಸಿ ಮಾತನಾಡಿದ ಮಿಥ್ಯ ಚಿತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದ ರೂಪಶ್ರೀ ವರ್ಕಾಡಿ ಅವರು ಸಂತಸವನ್ನು ವ್ಯಕ್ತಪಡಿಸಿದರು. ರೋಹನ್ ಕಾರ್ಪೊರೇಷನ್ ಲಾಸ್ಟ್ ಇಯರ್ ಐನಂಚಿನ ವಿಡಿಯೋಡ್ಲ ಯಾನ್ ಆಕ್ಟ್ ಮಲ್ದೆ ಬಂದು ಬಾರಿ ಪಿರಮಿಡ್ ಪನ್ಪೆಯಾನ್ ಯಾನ್ಲ ರಾಹುಲ್ ಅಮ್ಮಿಲ್ಲ ಅಕಲ ಆ್ಯಡ್ ಶೂಟೆಡ್ ಆ್ಯಕ್ಟ್ ಮಲ್ದಿತ್ತ ವಿಡಿಯೋಡು. ಸೊ ದುಂಬುಡು ದಿಂಚಲ ರೋಹನ್ ಕಾರ್ಪೊರೇಷನ್ ತಕೊಲು ನಮ್ಮ ಕೋಸ್ಟಲ್ ಫಿಲ್ಮ್ ಅವಾರ್ಡ್ ಅದಪ್ಪು ರೆಡ್ FM ತಕಲೆಕ ಅದಪ್ಪು ಬಾರಿ ಮಲ್ಲ ಸಪೋರ್ಟ್ ಮಂದಿನಕೊಲು ಯಾನ್ ಏನಿದ್ರೆ ಜಿ ನೀತ್ ಕಲಾವಿದರನ್ನ ಲೆತ್ತದ ಕುಲ್ಲಾದ ಮೂಲ ಜೀತ್ ಮಲ್ಲ ಗ್ರ್ಯಾಂಡ್ ಸನ್ಮಾನ ಮಲ್ಪೇರ್ ಬಂದು ಅದಕ್ಕೋಸ್ಕರ ರೋಹನ್ ಕಾರ್ಪೊರೇಷನ್ ತಕ್ಕಲೆ ಕೂಡಾರ ನನರ ತರತಕ್ಕ ಒಂದಿಲ್ಲ. ಸೊ ಅವಾರ್ಡ್ ಎಂಚ ಬೈದುಂಡು ಎಂಚ ತೆಗೆದನು ಬಂದು ಹಿಂಗೆ ಗೊತ್ತು ಜನ ಒಂಜೇ ಪಾತೆರಡು ಪನ್ಪನ್ ಬಂದಂಡ ಯಾನ್ ನಾಟಕ ಮಲ್ಪುನೆಡ್ದು ಇನಿ ಮುಟ್ಟಲ್ಲ ನನ್ನ ಮಸ್ತ್ ಜನ ಬೊಲೆಪಾದನು ಮೀಡಿಯಾದಕ್ಕಲ ಅದುಪು ನಿಕಲ್ ನಂಚಿನ ಅಭಿಮಾನಿ ನಕಲು ಅದುಪು ಮಾತೆಲ್ಲ ಬ್ಲೆಸ್ ಮಲ್ದರು ಪ್ರೀತಿ ಮಲ್ದರು ನಿಕಲ್ಲ ಮಾತೇರ್ನೆಲ್ಲ ಬ್ಲೆಸ್ಸಿಂಗ್ ಪ್ರೀತಿಡು ಬಹುಶಃ ಹಿಂಗೆ ಓರ್ತಿನ ಸಾಧನೆ ಖಂಡಿತವಾದ್ಲು ಅತ್ತವು ಅವು ನಿಕಲ್ಲ ಮಾತೇರ್ನೆಲ್ಲ ಬ್ಲೆಸ್ಸಿಂಗ್ ತೆಗೆದೀನಿ ಅಂಚ ಅದು ಹೆಂಗೆ ತೆಗೆದಿನ ಅಂಚಿನ ಅವಾರ್ಡ್ ನಾನು ಎನ್ನ ತುಳುನಾಡಿಗೆ ಮೋಕೆಡೆ ನಾವೇನು ಅರ್ಪಣೆ ಮಲ್ತೊಂದಿಲ್ಲ ನಿಕಲ್ನ ಬ್ಲೆಸ್ಸಿಂಗ್ಸ್ ಪ್ರೀತಿ ನನಲ ಎನ್ನ ಮಿತಿ ಏಪಲ ಇಂಚನೆ ಉಪ್ಪಡು ಬಂದು ಕೊಡೋರ ನನರ ತರ ತಗ್ಗ ಒಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಬಳಿಕ ಮಿಥ್ಯ ಚಿತ್ರಕ್ಕಾಗಿ ಅತ್ಯುತ್ತಮ ಬಾಲ ಕಲಾವಿದ ಪ್ರಶಸ್ತಿ ಪಡೆದ ಮಾಸ್ಟರ್ ಆತೀಶ್ ಎಸ್ ಶೆಟ್ಟಿ, ಚಲನಚಿತ್ರ ಕುರಿತ ಅತ್ಯುತ್ತಮ ಪುಸ್ತಕಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದ ಡಾಕ್ಟರ್ ಪ್ರದೀಪ್ ಕೆಂಚನೂರು ಹಾಗೂ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ತುಳು ಚಿತ್ರವೆಂದು ಗುರುತಿಸಲ್ಪಟ್ಟ ಇಂಬು ಚಿತ್ರದ ನಿರ್ದೇಶಕರಾದ ಶಿವಧ್ವಜ ಶೆಟ್ಟಿ ಮತ್ತು ನಿರ್ಮಾಪಕರಾದ ಪ್ರಶಾಂತ್ ರೈ ಅವರು ಮಾತನಾಡಿ ರೋಹನ್ ಕಾರ್ಪೊರೇಷನ್ಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಮೊದಲನೇದಾಗಿ ಮಿಥ್ಯ ಸಿನಿಮಾದಲ್ಲಿ ನನಗೆ ಕೊಟ್ಟಿರೋ ಸುಮಂತ್ ಭಟ್ ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಹೇಳ್ತೀನಿ ಹಿ ಡಿಸರ್ವ್ಸ್ ಇಟ್ ಆಲ್ಸೋ. ಆ್ಯಂಡ್ ಹಾಗೆ ನನ್ನ ಜೊತೆ ಕೋ ಆ್ಯಕ್ಟರ್ ಆಗಿ ಇರೋ ಪ್ರಕಾಶ್ ಸಿಮ್ನಾಡ್ ಸರ್ ಹಾಗೂ ರೂಪಾ ವರ್ಕಾಡಿ ಮ್ಯಾಮ್ ತುಂಬ ಥ್ಯಾಂಕ್ಸ್. ಹಾಗೂ ರಕ್ಷಿತ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಟ್ ಲಾಸ್ಟ್ ರೋಹನ್ ಕಾರ್ಪೊರೇಷನ್ ನಿಮಗೆ ತುಂಬ ಥ್ಯಾಂಕ್ಸ್ ಕರೆದು ಸಪೋರ್ಟ್ ಮಾಡಿದ್ದಕ್ಕೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಇಲ್ಲರ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ತುಂಬ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ರೋಹನ್ ಕಾರ್ಪೊರೇಷನ್ ಅವರಿಗೆ ನಾನು ಎಲ್ಲರ ಪರವಾಗಿ ನನ್ನ ಅಭಿನಂದನೆಗಳನ್ನು ಕೊಡ್ತಾ ಇದ್ದೀನಿ. ಯಾಕೆಂದರೆ ಅವರು ಸಿನಿಮಾ ನಿರ್ಮಾಣ ಅಥವಾ ಸಿನಿಮಾ ಪ್ರೊಡಕ್ಷನ್ಗೆ ಸಂಬಂಧಪಟ್ಟು ಅವ್ರದ್ದೇನೂ ವಹಿವಾಟು ವ್ಯವಹಾರ ಇಲ್ಲ. ಆದರೂ ಕೂಡ ಸೊ ಇಂಥದ್ದೊಂದು ಕರಾವಳಿಗೆ ಬಂದ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಅವರು ಮತ್ತು ಮುಂದೆ ನೆರೆದಿರುವ ಎಲ್ಲರೂ ಕೂಡ ಸೇರಿ ಇದನ್ನು ಸಂಭ್ರಮಿಸಬೇಕು ಅಥವಾ ಖುಷಿ ಪಡಬೇಕು ಅನ್ನೋ ಒಂದು ದೊಡ್ಡ ಸಂದರ್ಭಕ್ಕೆ ನಮ್ಮನ್ನೆಲ್ಲರನ್ನೂ ಸಾಕ್ಷೀಭೂತರನ್ನಾಗಿಸಿದ್ದಾರೆ. ಅದು ತುಂಬ ತುಂಬ ಮುಖ್ಯ. ಯಾಕಂದರೆ ಈ ಕಾಲದಲ್ಲಿ ಖುಷಿಯನ್ನು ಅನುಭವಿಸುವವರು ಅಥವಾ ಅದನ್ನು ಖುಷಿ ಪಡುವವರೇ ತುಂಬ ಕಡಿಮೆ. ನಮ್ಮ ತುಂಬ ಆತ್ಮೀಯ ಸ್ನೇಹಿತರು ಕೂಡ ಕೆಲವೊಮ್ಮೆ ನಾವೇನೋ ಮಾಡಿದಾಗ ರಿಯಾಕ್ಟೇ ಮಾಡೋದಿಲ್ಲ. ಅಂಥ ಸಂದರ್ಭ ಇದು, ಒಂಥರ ಕಲಿಗಾಲ. ಸೊ ಆದರೆ ನನಗಂತೂ ರೋಹನ್ ಅವ್ರ ಪರಿಚಯನೇ ಇಲ್ಲ. ಹೀಗೆ ಹಾದು ಹೋಗುವಾಗ ನೋಡಿದ್ದಷ್ಟೇ ಬಿಟ್ಟರೆ. ಸೊ ಇಂತಹ ಒಂದು ಒಳ್ಳೆಯ ಸಂದರ್ಭ ಮತ್ತು ಒಂದು ಖುಷಿ ಪಡುವ ಕಾರ್ಯಕ್ರಮವನ್ನು, ಸಂಭ್ರಮಿಸುವ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮೊದಲ ಧನ್ಯವಾದಗಳು ಎಲ್ಲರೂ. ನನ್ನ ಒಂದು ಉದ್ದೇಶ ಏನು ಅಂತ ಹೇಳಿದರೆ, ಈಗ ನಮಗೆ ಸನ್ಮಾನ ಆಗುತ್ತೆ, ಬಟ್ ಇದನ್ನು ನೋಡಿ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ಸುಮಂತ್ ಭಟ್ ಯಾರು ಅಂತಲೇ ಗೊತ್ತಿರಲಿಲ್ಲ. ಮೊನ್ನೆ ನಾನು ಮಾತಾಡಿ ಅವರಿಗೆ ಕಂಗ್ರಾಟ್ಸ್ ಹೇಳಿದೆ. ಅವರು ಕೂಡ ಒಂದು ಒಳ್ಳೆ ನಿರ್ದೇಶಕರು. ಆ ಥರದ ಎಷ್ಟೋ ನಿರ್ದೇಶಕರಿದ್ದಾರೆ. ಆದರೆ ಒಂದು ರೂಟ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ಇದ್ದಾಗ
ನಮ್ಗಳಿಗೆ ಎಲ್ಲ ಈ ಥರ ಸನ್ಮಾನ ಮಾಡಿದಾಗ ಅವರಿಗೆಲ್ಲ ಒಂದು ಖುಷಿ ಕೊಡುತ್ತೆ. ನಾನು ಈ ಥರ ಆಗಬೇಕು ಅನ್ನೋ ಆಸಕ್ತಿ ಇರುತ್ತೆ. ಅದೆಲ್ಲವೂ ತುಂಬಲಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಆಗಲಿ, ನಮ್ಮ ಕರಾವಳಿಯಲ್ಲಾಗಲಿ ಒಳ್ಳೊಳ್ಳೆ ಕಂಟೆಂಟ್ಗಳಿದೆ. ಅದನ್ನು ನೋಡೋದು, ಅನುಭವಿಸೋದು, ಅದನ್ನು ಚಿತ್ರ ಮಾಡೋದಕ್ಕೆ ಇವರಿಗೆಲ್ಲ ಆಶಯ ಆಗಲಿ, ಅಂದೆಲ್ಲ ದಾರಿ ಸಿಗಲಿ ಅಂತ ಕೇಳ್ತೀನಿ. ರೋಹನ್ ಕಾರ್ಪೊರೇಷನ್ ಮತ್ತು ನಾವು ಹೇಗೆ ಅಂತ ಹೇಳಿದರೆ, ನಮ್ಮದು ನಮ್ಮ ಫ್ರೆಂಡ್ ಸವಿಲ್ ಅಂತ ಒಬ್ಬರು ಇದ್ದಾರೆ, ಅವ್ರ ಜೊತೆಯಲ್ಲಿ ನಾನು ಮಾತಾಡ್ತಿದ್ದೆ. ನಮ್ಮದು ಒಂದು ಬಿಸ್ನೆಸ್ ಅಂತ ಏನೋ ಒಂದು ಮಾಡ್ತಾ ಇರ್ತೀವಿ. ಹಾಗೆ ನಿಮ್ಮ ಎಲ್ಲ ಏನು ಪ್ರಾಜೆಕ್ಟ್ಗಳು ಒಳ್ಳೆಯದಾಗಲಿ, ಜನರು ನಿಮಗೆ ಸಹಕಾರ ನೀಡಲಿ. ಇಂಬು ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಸದ್ಯದಲ್ಲೇ ರಿಲೀಸ್ ಮಾಡ್ತೀವಿ ನಾವು. ಎಲ್ಲ ತಂತ್ರಜ್ಞರಿಗೆ, ಕಲಾವಿದರಿಗೆ, ಆಯ್ಕೆಯಲ್ಲಿದ್ದಂಥ ಎಲ್ಲ ಜೂರಿಗಳಿಗೆ ಮತ್ತು ತುಳುನಾಡಿನ ಜನಕ್ಕೆ, ಕರ್ನಾಟಕದ ಎಲ್ಲ ಜನರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ನಮ್ಮ ವೇದಿಕೆ ನೋಡಿದಾಗ ಒಂದಷ್ಟು ಜನ ಕಾಣ್ತಾರೆ ಪ್ರಶಸ್ತಿ ವಿಜೇತರು. ಇದು ಏನನ್ನು ತೋರಿಸ್ತಿದೆ ಅಂದರೆ, ನೋ ಲ್ಯಾಂಗ್ವೇಜ್ ಈಸ್ ಸ್ಮಾಲ್, ನೋ ಆ್ಯಕ್ಟರ್ ಈಸ್ ಸ್ಮಾಲ್, ಓನ್ಲಿ ದ ಟ್ಯಾಲೆಂಟ್ ಮ್ಯಾಟರ್ಸ್. ಅಂದರೆ ಈಗ ಭಾರತದಲ್ಲಿ ಒಂದು 400 ಸಿನಿಮಾಗಳನ್ನು ಈ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ನೋಡಲಿಕ್ಕೆ. ಅಂದರೆ 400 ಸಿನಿಮಾ ಮಾತ್ರ ಅಲ್ಲ, ಸಾವಿರಾರು ಸಿನಿಮಾಗಳಲ್ಲಿ 400 ಒಳ್ಳೆ ಸಿನಿಮಾಗಳನ್ನು ಆಯ್ಕೆ ಮಾಡಿ, ಅದು ಒಂದು 34 ಭಾಷೆಗಳಲ್ಲಿ ಬಂದಿರೋ ಸಿನಿಮಾಗಳನ್ನು ಆಯ್ಕೆ ಮಾಡಿ ಅದರಲ್ಲಿ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದ್ದಾರೆ. ನನಗನ್ಸೋ ಮಟ್ಟಿಗೆ ಒಂದು 15-16 ಪ್ರಶಸ್ತಿಗಳನ್ನೇನೋ ಘೋಷಣೆ ಮಾಡಿದ್ದಾರೆ ಮೊನ್ನೆ. ಅದರಲ್ಲಿ ಇರುವವರು ಇವರು. ಅಂದರೆ ಎಲ್ಲಿಯ ತುಳು ಭಾಷೆ, ಹಿಂದಿ, ಬಂಗಾಳಿ, ಮಲಯಾಳಂ, ತಮಿಳ್, ತೆಲುಗು, ಭಾರತದ ಅಸಂಖ್ಯಾತ ಭಾಷೆಗಳ ಪೈಕಿ ನಮ್ಮ ತುಳುಗೆ ಮನ್ನಣೆ ಸಿಕ್ಕಿದೆ, ಕನ್ನಡಕ್ಕೆ ಮನ್ನಣೆ ಸಿಕ್ಕಿದೆ. ಅಂದರೆ ಇದು ಬಹಳ ದೊಡ್ಡ ವಿಚಾರ. ನಾವು ಯಾವುದೋ ಒಂದು ಇದು ಈ ರಾಷ್ಟ್ರ ಪ್ರಶಸ್ತಿ ಅಂದರೆ ಇದೊಂದು ಏನು ಸಣ್ಣ ಪ್ರಶಸ್ತಿ ಅಲ್ಲ. ನಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ರೋಹನ್ ಕಾರ್ಪೊರೇಷನ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ನಾವು ಹೇಳಲೇಬೇಕು. ಅವರ ಬೆಂಬಲ ಹೀಗೆ ನಮಗೆ ಮಾತ್ರ ಅಲ್ಲ, ನಮ್ಮ ತುಳು ಇಂಡಸ್ಟ್ರಿಗೂ ಇರಲಿ. ಈ ಸಂದರ್ಭದಲ್ಲಿ ರೋಹನ್ ಕಾರ್ಪೊರೇಷನ್ನ ನಿರ್ದೇಶಕರಾದ ಡಿಯೋನ್ ಮೊಂತೇರೋ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪ್ರಶಸ್ತಿ ವಿಜೇತರ ಅಸಾಧಾರಣ ಸಾಧನೆಗಳಿಗಾಗಿ ಅವರನ್ನ ಅಭಿನಂದಿಸಿದ್ರು ಮತ್ತು ಅವರ ಸಾಧನೆಗಳು ಈ ಪ್ರದೇಶಕ್ಕೆ ಅಪಾರ ಹೆಮ್ಮೆಯನ್ನು ತಂದಿದೆ. ಇಂತಹ ಸಾಧನೆಗಳನ್ನು ಗುರುತಿಸುವುದು ರೋಹನ್ ಕಾರ್ಪೊರೇಷನ್ಗೆ ಹೆಮ್ಮೆಯ ವಿಚಾರ ಮತ್ತು ಅವರ ಯಶಸ್ಸು ಈ ಪ್ರದೇಶದ ಇನ್ನೂ ಅನೇಕ ಉದಯೋನ್ಮುಖ ಕಲಾವಿದರು, ಚಲನಚಿತ್ರ ನಿರ್ಮಾಪಕರು ಮತ್ತು ಕಥೆಗಾರರಿಗೆ ಸ್ಫೂರ್ತಿಯಾಗಲಿದೆ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೆ ಸ್ಟೇಜಲ್ಲಿ ಇರೋ ಎಲ್ಲರಿಗೆ ಫ್ರಮ್ ದ ಬಾಟಮ್ ಆಫ್ ಅ ಹಾರ್ಟ್ ಕಂಗ್ರ್ಯಾಚುಲೇಷನ್ಸ್. ಬಿಕಾಸ್ ನಾನು ಯಾವ ಇಂಟರ್ವ್ಯೂಲ್ಲಿ ಎಲ್ಲಿ ಇರಲಿ ನಾನು ಹೇಳೋದು ಇಷ್ಟೇ, ನಮ್ಮ ಮಂಗಳೂರು ಬೆಳಿಬೇಕು. ನಾವು ಖಾಲಿ ಈಗ ಬಿಲ್ಡಿಂಗ್ ಹಾಕಿದರೆ, IT ತಂದಿದ್ರೆ ಅದರೆಲ್ಲದಿಂದ ಆಗೋದಿಲ್ಲ. ನಾವು ಎಲ್ಲವನ್ನು ಮಾಡಬೇಕು. ಫಿಲ್ಮ್ ಸಿಟಿ ಮಾಡಬೇಕು, ಫಿಲ್ಮನ್ನು ಇನ್ನೂ ಪ್ರಮೋಟ್ ಮಾಡಬೇಕು, ಸಿನಿಮಾವನ್ನು ಪ್ರಮೋಟ್ ಮಾಡಬೇಕು. ಸೊ ದೇ ಆರ್ ಡೂಯಿಂಗ್ ಇಟ್ ಅಟ್ ಅ ನ್ಯಾಷನಲ್ ಲೆವೆಲ್. ವಾಟ್ ಕೆಪಾಸಿಟಿ ಇಟ್ ಟೇಕ್ಸ್ ಒಂದು ನ್ಯಾಷನಲ್ ಲೆವೆಲಲ್ಲಿ. ನಮ್ಮ ಇಂಡಿಯಾದಲ್ಲಿ ಇಷ್ಟು ಆ್ಯಕ್ಟರ್ಸ್ ಇದ್ದಾರೆ, ಇಷ್ಟು ಸಿನಿಮಾದ ಎಂಗೇಜ್ ಆಗಿರುವ ಜನರಿದ್ದಾರೆ. ಅವರ ಒಟ್ಟಿಗೆ ಎಲ್ಲ ಕಂಪೀಟ್ ಮಾಡಿ, ಬಟ್ ಸೇಮ್ ಟೈಮ್ ಆ ಅಪ್ರಿಷಿಯೇಷನನ್ನು ಅಚೀವ್ ಮಾಡಲಿಕ್ಕೆ ಯು ನೀಡ್ ಅ ಲಾಟ್ ಆಫ್ ಬ್ಲೆಸ್ಸಿಂಗ್ ಒಂದು ಪಾರ್ಟ್, ಬಟ್ ಯು ಆಲ್ಸೋ ನೀಡ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಬಿಹೈಂಡ್. ಅಷ್ಟು ಹಾರ್ಡ್ ವರ್ಕ್ ಮಾಡಿ ಇವರು ಈಗ ಆ ಸ್ಟೇಜಿಗೆ ರೀಚ್ ಆಗಿದ್ದಾರೆ. ಸೊ ಜೆನ್ಯುನ್ಲಿ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು. ಈ ಸಮಾರಂಭದಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ವಿಜೇತರು, ಕಂಪನಿಯ ಉದ್ಯೋಗಿಗಳು, ರೋಹನ್ ಕಾರ್ಪೊರೇಷನ್ನ ಜನರಲ್ ಮ್ಯಾನೇಜರ್ ಸುಮನಾ, ಲವಿತಾ ಡಿಸೋಜಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.